ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ ಶಿವಯೋಗಿ ಸಿದ್ದರಾಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ಬಸವ ಸಂಸ್ಕೃತಿ ಅಭಿಯಾನ ಉದ್ಘಾಟನಾ ಸಮಾರಂಭದಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ರಾಜಕೀಯ ನೇತಾರರಲ್ಲಿ, ಬಸವ ಭಕ್ತರಲ್ಲಿ ಶರಣಾರ್ಥಿಗಳು. ಬಸವ ಭೂಮಿಯಲ್ಲಿ ಹುಡುಕಾಟವನ್ನ ಪ್ರಾರಂಭ ಮಾಡಿದ್ವಿ. ಬಸವ ಭೂಮಿಯಲ್ಲಿ ಅನ್ವೇಷಣೆಯನ್ನ ಪ್ರಾರಂಭ ಮಾಡಿದ್ವಿ. ಬಸವ ಭೂಮಿಯಲ್ಲಿ ಒಂದು ಸಂಶೋಧನೆಯನ್ನ ಪ್ರಾರಂಭ ಮಾಡಿದ್ವಿ. ಅದು ಬಸವ ಕೊಟ್ಟ ಸಂಸ್ಕೃತಿ ಎನ್ನುವಂತಹ ಸಂಶೋಧನೆ, ಅನ್ವೇಷಣೆ ಎನ್ನುವಂತಹದ್ದು. ಜಗತ್ತಿಗೆ ಬಹುಶಃ ಮತ್ತು ಭಾಗಶಃ ಅನ್ವರ್ತಕಗಳು ಯಾವುದಾರಿದ್ರೆ ಅದು ಭಾರತ ದೇಶದಲ್ಲೇ ಇರುವಂತಹದ್ದು. ಯಾವುದೇ ದೇಶದ ಧರ್ಮವನ್ನು ತೆಗೆದುಕೊಂಡ್ರೆ ಸಾಮ್ಯತೆಯನ್ನ ಭಾರತ ದೇಶದ ಮಣ್ಣಿನ ಕಣದಲ್ಲಿ ನಾವು ತಗೊಳ್ತೇವೆ. ಯಾವುದೇ ದೇಶದ ವಿಶೇಷತೆ ಆಯ್ಕೊಳ್ಬೇಕಾದ್ರೆ ಬೇರೆ ದೇಶಕ್ಕಿಂತ ವಿಶೇಷತೆ ಭಾರತ ದೇಶದಲ್ಲಿದೆ ಅನ್ನುವಂಥದ್ದನ್ನ ನೋಡ್ತೇವೆ. ಅದಕ್ಕೆ ಅನ್ವರ್ತಕ ಆಗಿ ಜಾಮದಾರ್ ಅವರು ಕೊಟ್ಟಂತಹ ಬೌದ್ಧ ಧರ್ಮ ಇವತ್ತು ನಮ್ಮ ನಡುವೆ ಇರುವಂತಹ ವಿಶೇಷವಾಗಿರುವಂತಹ ಧರ್ಮ ಅಂತಂತಂದ್ರೆ, ನಾನು ಬಹಳ ಕಡೆ ಹೇಳ್ತಾ ಇರ್ತೇನೆ, ಮತಾಂತರ ಎನ್ನುವಂತಹದನ್ನ ಇವತ್ತೊಂದು ಪಿಡುಗು ಅಥವಾ ಬೇರೆ ರೀತಿಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಮತಾಂತರಕ್ಕೆ ಕಾರಣ ಏನಂತಂತಂದ್ರೆ, ನಮ್ಮ ಮತಗಳಲ್ಲಿರುವಂತಹ ಅರ್ಥವನ್ನ ಅರ್ಥೈಸಿಕೊಳ್ಳದೆ ಇರುವಂತಹದ್ದು ಮತ್ತು ಮತ್ತೊಬ್ಬರಿಗೆ ಅರ್ಥೈಸುವಂತಹ ಪ್ರಯತ್ನವನ್ನ ಮಾಡದೇ ಇರುವಂತಹದ್ದು ಅಂತೇಳಿ. ನಮ್ಮ ಮಣ್ಣಿನ ಕಣದಲ್ಲಿ ಹುಟ್ಟಿರುವಂತಹ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಮಾತ್ರ ವಿಜ್ಞಾನ ಇದೆಯೋ, ಯಾವ ಧರ್ಮದಲ್ಲಿ ಪ್ರತಿ ಪ್ರಶ್ನೆಗೆ ಉತ್ತರವಿದೆಯೋ, ಯಾವ ಪ್ರಶ್ನೆಗೆ ಅಲ್ಪ ವಿರಾಮವಿಲ್ಲದೆ ಪೂರ್ಣ ವಿರಾಮದ ಸಮಾಧಾನಕರವಾಗಿರುವಂತಹ ಸಮರ್ಥವಾಗಿರುವಂತಹ ಉತ್ತರ ಇದೆಯೋ ಆ ಧರ್ಮ ವೈಜ್ಞಾನಿಕ ವೈಚಾರಿಕ ಧರ್ಮ, ಅದು ಬಸವ ಧರ್ಮ ಅನ್ನುವಂತಹದ್ದು. ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ಳುವಂತಹದ್ದು, ಮುಗ್ಧರು ಪ್ರಬುದ್ಧರು ಒಪ್ಪಿಕೊಳ್ಳುವಂತಹ ಧರ್ಮ ಅಂದ್ರೆ ಅದು ಬಸವ ಧರ್ಮ. ಹಾಗಾಗಿನೇ 900 ವರ್ಷಗಳ ಕಳೆದ್ರೂ ಕೂಡ ಇನ್ನು ಜೀವಂತವಾಗಿರುವಂತಹ ಧರ್ಮ ಅಂದ್ರೆ ಅದು ಬಸವಣ್ಣನವರ ಧರ್ಮ ಅಂತೇಳಿ. ಅನೇಕ ಜನ ಅಂಬೇಡ್ಕರ್ ವಾದಿಗಳು ಹೇಳ್ತಾರೆ, ಅಂಬೇಡ್ಕರ್ ಅವ್ರಿಗೆ ಏನಾದ್ರು ಬಸವಣ್ಣನವರ ವಿಚಾರಧಾರೆಗಳನ್ನು ಸರಿಯಾಗಿ ಅರ್ಥೈಸುವಂತ ಸಿಕ್ಕಿದ್ರೆ ಕನ್ನಡ ಭಾಷೆಯಿಂದ ಮರಾಠಿ ಭಾಷೆಗೂ, ಆಂಗ್ಲ ಭಾಷೆಗೂ, ಹಿಂದಿ ಭಾಷೆಗೂ ಸರಿಯಾದ ಅವತ್ತಿನ ಕಾಲಕ್ಕೆ ತರ್ಜುಮೆ ಮಾಡೋರು ಸಿಕ್ಕಿದ್ರಿ ಅಂತಂತಂದ್ರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಿರಲಿಲ್ಲ, ಬಸವ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತೇಳಿ. ಅರ್ಥೈಸುವಲ್ಲಿ 800 ವರ್ಷಗಳು ನಾವು ವಿಫಲತೆಯನ್ನು ಕಂಡುಕೊಂಡಿದ್ದೇವೆ. 900 ವರ್ಷಗಳು ದಾಟಿದ ನಂತರ ಅದ್ರ ಪರಿಪಕ್ವವಂತಹ ಪ್ರಯತ್ನಕ್ಕೆ ಇವತ್ತು ನಮ್ಮ ಗುರುಮಾಂತ ಅಪ್ಪಳವರ ಆನಂದ ಭಾಷೆಯೇ ಕಾರಣ ಅನ್ನುವಂತಹದ್ದು. ಇವತ್ತೆಲ್ಲ ಪೂಜ್ಯರ ಮಠಾಧಿಪತಿಗಳು ಒಂದು ಸಣ್ಣ ನಿದರ್ಶನ ನಿಮ್ಗೆ ಹೇಳ್ತೇನೆ. ಎಲ್ಲ 2 ಕೈ ಎತ್ರಿ, ಜೋರಾಗಿ ಚಪ್ಪಳ ತಟ್ರಿ, ಕೈ ಇಳಿಸ್ರಿ. ನಾನ್ ಮಾಡ್ದಂಗ್ ಮಾಡ್ರಿ. ನಾನ್ ಮಾಡ್ದಂಗ್ ಮಾಡ್ತೀರಾ, ನಾನು ಹೇಳ್ದಂಗ್ ಮಾಡ್ತೀರಾ? ನಾವ್ ಹೇಳ್ದಂಗ್ ಮಾಡ್ತೀರಾ? ಕೈ ಎತ್ರಿ, ಹೆಗಲ ಮೇಲೆ ಇಟ್ಕೊಳ್ರಿ, ಹೃದಯದ ಮೇಲೆ ಇಟ್ಕೊಳ್ರಿ, ಕೆನೆ ಮೇಲೆ ಇಟ್ಕೊಳ್ರಿ, ಗದ್ದದ ಮೇಲೆ ಇಟ್ಕೊಳ್ರಿ. ಎಲ್ಲಿ ಇಟ್ಕೊಂಡ್ರಿ? ನಾನು ಹೇಳಿದ್ದಲ್ಲಿಗೆ. ಅಂದ್ರೆ ನಮ್ಮ ಮಂದಿ ನಾವ್ ಹೇಳಿದ್ ಕೇಳಲ್ರಿ, ನಾವು ಮಾಡಿದ್ದು ಮಾತ್ರ ಮಾಡ್ತೀರಿ ನೀವು. ಬಸವಣ್ಣನವ್ರು ಹೇಳಿದ್ದು ಅದನ್ನೇ. ಇವತ್ತು ಮಕ್ಕಳಿಗೆ ಒಂದು ಸ್ಕೂಲ್ ಕಳಿಸಿರೋ ಒಂದು ಆಟ ನಡೆಸ್ತಾರೆ. ಆ ಚೇರ್ ಇಟ್ಟು ಆಟ ಆಡ್ಸೋ ಆಟಕ್ಕೆ ಏನಂತಾರೆ? ಮ್ಯೂಸಿಕಲ್ ಚೇರ್ ಅಂತ ಹೇಳಿ. ಅಂದ್ರೆ ಒಬ್ಬ ಚೇರ್ ಇರಲ್ಲ, ಉಳಿದವರೆಲ್ಲ ಚೇರ್ ಕುತ್ಕೋಬೇಕು. ಉಳಿದನ್ ಒಬ್ಬ ವಿನ್ ಆದಂಗೆ, ಗೆದ್ದಂಗೆ. ಇವತ್ತೊಂದು ಮ್ಯೂಸಿಕಲ್ ಚೇರ್ ನಡೀತಿಲ್ಲಿ, ಎಲ್ಲ ಗಮನಿಸಿದ್ರಲ್ಲ ಹೆಂಗ ಮ್ಯೂಸಿಕಲ್ ಚೇರ್ ಬಂತಂದ್ರೆ ಬಂದರಿಗೆ ಚೇರ್ ಬಿಟ್ಟು ಕೊಡ್ತಾ ಇದ್ರು.
ಯಾರು ಬಿಟ್ಕೊಡ್ತಾ ಇದ್ರು? ಯಾರು ಚಿಕ್ಕ ಚಿಕ್ಕವರಲ್ಲ, ದೊಡ್ಡ ದೊಡ್ಡ ಜಗತ್ತು ಗುರುಗಳು ಚಿಕ್ಕ ಚಿಕ್ಕವರ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ರು. ಬಸವಣ್ಣರು ಏನ್ ಹೇಳಿದ್ರು? ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದ್ಬಿಟ್ರು. ಹೇಳಿದ್ರೇನು? ಜಗದ್ಗುರುಗಳು ಮಾಡಿ ತೋರಿಸಿದ್ರು. ಯಾವ ಪೀಠಕ್ಕೆ, ಯಾವ ಧರ್ಮಕ್ಕೆ, ಯಾವ ಪರಂಪರೆ ಕಡಿಮೆ ಇಲ್ದಿರೋ ಈಗ ತಾನೇ ಉಟ್ಕೊಂಡಿರುವಂತಹ ಮಾದಾರ ಗುರುಪೀಠಕ್ಕೆ, ಈಗ ತಾನೇ ಉಟ್ಕೊಂಡಿರುವಂತಹ ಗೋವಿ ಗುರುಪೀಠಕ್ಕೆ, ಈಗ ತಾನೇ ಅರಳುತ್ತಿರುವಂತಹ ವಿರಕ್ತ ಪರಂಪರೆಯ ಒಟಗಳಿಗೆ ನೀವು ಬಂದು ಮುಂದ್ ಕುತ್ಕೊಳ್ರಿ ಅಂತ ಹೇಳಿ ಸಾಕ್ಷಾತ್ ಗದಗ ಜೀವತೊಂಡು ಹೋಗಿ ಹಿಂದ್ ಕುತ್ಕೊಂಡ್ರಲ್ರಿ. ಬಸವಣ್ಣ ಹೇಳಿದ್ರು, ಭಕ್ತರೆಲ್ಲ ಜಂಗಮಲಿಂಗ, ನಾನೊಬ್ಬನೇ ಮರ್ತ ಲೋಕದಲ್ಲಿ ಭಕ್ತ. ಬಸವ ಸಂಸ್ಕೃತಿ ಅಂತಂದ್ರೆ ಅದು ಹೇಳೋದಲ್ಲ, ಅಳವಡಿಸ್ಕೊಳ್ಳೋದು ಅಂತೇಳಿ. ನಮ್ಮ ಸಂಸ್ಕೃತಿಯಲ್ಲಿ ಸಂಸ್ಕಾರ ಇದೀರಿ. ಯಾವ ಸಂಸ್ಕೃತಿಯಲ್ಲಿ ಸಂಸ್ಕಾರ ಇದೆಯೋ ಅದು ಜಗತ್ತಿನ ರಾಯಭಾರಿಯನ್ನು ಹೊಂದಿರುವಂತಹ ಸಂಸ್ಕೃತಿ ಆಗುತ್ತೆ. ಅದು ಬಸವ ಸಂಸ್ಕೃತಿ. ಬಸವ ಸಂಸ್ಕೃತಿ ಜಗತ್ತಿನ ರಾಯಭಾರಿ ಸಂಸ್ಕೃತಿ. ಈ ಜಗತ್ತಿನ ರಾಯಭಾರಿಗಳು ಯಾರಪ್ಪ ಅಂದ್ರೆ ನಮ್ಮೆಲ್ಲ ಜಗದ್ಗುರುಗಳು ಎನ್ನುವಂತಹದನ್ನ ಸೂಚ್ಯವಾಗಿ ಹೇಳ್ತಾ, ನನಗೆ ಧಾರವಾಡದಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಗುರುಗಳು 2 ಮಾತನ್ನ ಮಾತ್ರ ಮಾತಾಡ್ರಿ ಅಂತೇಳಿ ಸಾನ್ಯ ಅಪ್ಪಣೆ ಮಾಡೋದಕ್ಕೆ ತೊದಲು ಮಾತುಗಳನ್ನ ಅವರ ಪಾದಗಳಿಗೆ ಅರ್ಪಿಸಿ 2 ಮಾತು ವಿರಾಮ ಇಡ್ತೀನಿ. ಶರಣು ಶರಣಾರ್ಥಿ.